ನಾಳೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿದ್ದಾರೆ. ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಸದ್ಯ ಕರ್ನಾಟಕದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ದೆಹಲಿಯಲ್ಲಿ ಇವತ್ತು ನಡೀತಾ ಇರುವಂತ ಬೆಳವಣಿಗೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಯಾರಿರಬೇಕು ಅನ್ನೋದನ್ನ ನಿರ್ಧರಿಸುವಂತ ಬೆಳವಣಿಗೆ. ಅದು ನಿನ್ನೆ ಆಗಬೇಕಿತ್ತು, ಆದರೆ ವರಿಷ್ಠರು ತಡವಾಗಿ ಬಂದರು. ಆ ಕಾರಣಕ್ಕಾಗಿ ಇವತ್ತು ಮೀಟಿಂಗ್ ನಡೆಯೋದಕ್ಕಿದೆ. ಯಾರಿರಬೇಕು ಕ್ಯಾಬಿನೆಟ್ ಅಲ್ಲಿ ಅನ್ನೋ ವಿಚಾರ ಇನ್ನೂ ಬಗೆಹರಿದಿಲ್ಲ. ದೆಹಲಿಯಲ್ಲಿ ಸಂಪುಟ ರಚನೆಯ ಕಸರತ್ತು ಜೋರಾಗಿದೆ. ಕೆಲವೇ ಕ್ಷಣದಲ್ಲಿ ಮೀಟಿಂಗ್ ಶುರುವಾಗುತ್ತೆ ಅನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಈ ಮೀಟಿಂಗ್ ನಲ್ಲಿ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರೆಲ್ಲ ಈ ಸಭೆಯಲ್ಲಿ ಇರ್ತಾರೆ. ನಿನ್ನೆ ಏನಾಗಿತ್ತು? ನಿನ್ನೆ ಡಿ.ಕೆ. ಶಿವಕುಮಾರ್ದೊಂದು ಪಟ್ಟಿ, ಸಿದ್ದರಾಮಯ್ಯ ಅವರದ್ದು ಮತ್ತೊಂದು ಪಟ್ಟಿ. ಆ ಪಟ್ಟಿಯನ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿ, ನಾನು ಕೊಟ್ಟ ಪಟ್ಟಿಯಲ್ಲಿರೋರು ಯಾಕೆ ಮಂತ್ರಿಗಳಾಗಬೇಕು ಅನ್ನುವಂಥ ವಿವರಣೆಯನ್ನ ಉಭಯ ನಾಯಕರು ಕೂಡ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ತನ್ನ ಕ್ಯಾಬಿನೆಟ್ ಅಲ್ಲಿ ಯಾರಿರಬೇಕು ಅನ್ನೋ ಒಂದು ಪಟ್ಟಿಯನ್ನು ತಯಾರು ಮಾಡಿ ಹೈಕಮಾಂಡ್ ಮುಂದಿಟ್ಟು ಅದಕ್ಕೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಡಿ.ಕೆ. ಕ್ಯಾಬಿನೆಟ್ ಅಲ್ಲಿ ಯಾರಿರಬೇಕು, ತಮ್ಮವರು ಯಾರಿರಬೇಕು, ಈ ಪಟ್ಟಿಯನ್ನು ತಯಾರು ಮಾಡಿ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಸದ್ಯಕ್ಕೆ 2 ಪಟ್ಟಿಗಳಿದ್ದಾವೆ. ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರೇ ಆಗಿರೋದ್ರಿಂದ ಎಐಸಿಸಿ ಅಧ್ಯಕ್ಷರು ಕೂಡ ಬಯಸಿರ್ತಾರೆ ತನ್ನ ಕ್ಯಾಂಡಿಡೇಟ್ಗಳು ಮಂತ್ರಿಯಾಗಬೇಕು ಅಂತ. ಅವರು ಎಷ್ಟು ಜನ ಏನು ಕತೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಯಸ್ತಾ ಇರುವಂತ, ಅವರು ಮಂತ್ರಿಗಳಾಗಬೇಕು ಅಂತ ಬಯಸ್ತಾ ಇರೋರು ಯಾರೆಲ್ಲ, ಪುತ್ರನನ್ನ ಉಪಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಅವರು ಬಯಸಿದ್ದಾರೋ, ತಮ್ಮ ಬೆಂಬಲಿಗರನ್ನ ಸಚಿವರಾಗಬೇಕು ಅಂತ ಬಯಸಿದ್ದಾರೋ, ಇದೆಲ್ಲ ವಿಚಾರಗಳು ಬಗೆಹರಿಯಬೇಕು ಅಂತ ಆದ್ರೆ ಇವತ್ತಿನ ಮೀಟಿಂಗ್. ಆ ಮೀಟಿಂಗ್ ನಲ್ಲಿ ಸ್ಪಷ್ಟತೆಯನ್ನು ಪಡ್ಕೊಂಡು ಕೆಲ ಹೆಸರುಗಳಿಗೆ ಯಾವುದೇ ವಿರೋಧ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲ ಹೆಸರುಗಳಿಗೆ ವ್ಯತಿರಿಕ್ತ ಅಭಿಪ್ರಾಯ ಇರಬಹುದು. ಡಿ.ಕೆ. ಶಿವಕುಮಾರ್ ಬೇಕು ಅಂತಂದ್ರೆ ಸಿದ್ದರಾಮಯ್ಯ ಬೇಡ ಅನ್ನಬಹುದು, ಸಿದ್ದರಾಮಯ್ಯ ಬೇಕು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಬೇಡ ಅನ್ನಬಹುದು. ಸೊ ಈ ಸಮಸ್ಯೆ ಇರುವಂತ ಹೆಸರುಗಳಿಗೆ ಅಂತಿಮ ಮುದ್ರೆಯನ್ನು ಒತ್ತೋದು ಅದು ರಾಹುಲ್ ಗಾಂಧಿ ಅವರು. ಸೊ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳುವಂತ ತೀರ್ಮಾನ ಇವತ್ತು ಸಂಜೆ ಹೊತ್ತಿಗೆ ಬಹುತೇಕ ಪಟ್ಟಿ ಫೈನಲ್ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇವತ್ತು 2 ಪಟ್ಟಿ ಸಬ್ಮಿಟ್ ಆಗಿರೋದ್ರಿಂದ ಕಸರತ್ತು ಬಹಳ ಇದೆ ಅಂತ ಅನ್ಸುತ್ತೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ, ಅವ್ರದ್ದು ಒಂದಿಷ್ಟು ಕ್ಯಾಂಡಿಡೇಟ್ಗಳು ಸಹಜವಾಗಿಯೇ ಇರ್ತಾರೆ. ಕಸರತ್ತು ಬಹಳ ಇದೆ ಇಲ್ಲಿ. ಕಸರತ್ತು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಳೆದು ತೂಗಿಯೇ ಆಯ್ಕೆಗಳನ್ನು ಮಾಡಲಾಗುವುದು. ಯಾರು ಕಡೆಯವರು ಅಥವಾ ಸಿದ್ದರಾಮಯ್ಯ ಅವ್ರ ಟೀಮ್ ಇರ್ಬೋದು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವ್ರ ಟೀಮ್ ಇರ್ಬೋದು, ಖರ್ಗೆ ಅವ್ರ ಟೀಮ್ ಇರ್ಬೋದು, ಇವೆಲ್ಲ ಬಿಟ್ಟು ಹೈಕಮಾಂಡ್ ಅಂತ ಒಂದಿದೆ, ಹೈಕಮಾಂಡ್ ಟೀಮ್ ಅಂತ ಒಂದಿರುತ್ತೆ. ಯಾಕಂದರೆ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ದುಡಿದಂಥವರು ಕೆಲವು ಸಂದರ್ಭಗಳಲ್ಲಿ ಆ ಟೀಮ್ ಈ ಟೀಮ್ ಅಂತ ಗುರುತಿಸ್ಕೊಳ್ಳದೆ ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಥವರು ಕೂಡ ಇರ್ತಾರೆ. ಸೊ ಅವರ ಆಯ್ಕೆಯಲ್ಲಿ ಹೈಕಮಾಂಡ್ ಪಾತ್ರ ನೇರವಾಗಿ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ. ಇವರು ನಮ್ಮ ಕಡೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲೂಬಹುದು. ಮತ್ತು ಹಲವು ಸಂದರ್ಭಗಳಲ್ಲಿ ಇಲ್ಲಿಯ ತನಕವೂ ಕೂಡ ಅದು ನಡ್ಕೊಂಡು ಬಂದಿರುವಂಥದ್ದು, ಕೊಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಒಂದೆರಡು ಇಂಡೆಕ್ಟ್ ಮಾಡಲಿಕ್ಕೆ ಈವನ್ ರಾಹುಲ್ ಗಾಂಧಿ ಅವರು ಶಿಫಾರಸ್ ಮಾಡ್ಬೋದು, ಅಥವಾ ಖರ್ಗೆ ಅವರು ಶಿಫಾರಸ್ ಮಾಡ್ಬೋದು, ಕೆ.ಸಿ. ವೇಣುಗೋಪಾಲ್ ಶಿಫಾರಸ್ ಮಾಡ್ಬೋದು. ಯಾಕೆ ಅಂದರೆ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆ ಟೀಮ್ ಈ ಟೀಮ್ ಅಂತ ಎಲ್ಲವೂ ಕೂಡ ಟೀಮ್ಗಳಿಗೆ ಬಿಡ್ತಾ ಹೋದರೆ ಕಷ್ಟದ ಸಂದರ್ಭಗಳಲ್ಲಿ ಕೈ ಹಿಡಿಯುವಂಥದ್ದು ಪಕ್ಷನಿಷ್ಠರು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಜೊತೆಗೆ ಅಲ್ಲಿ ಇನ್ನೊಂದು ಕಂಟ್ರೋಲ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಪಕ್ಷನಿಷ್ಠರು ಯಾವತ್ತೂ ಕೂಡ ಪಕ್ಷಕ್ಕೆ ಹೈಕಮಾಂಡ್ಗೆ ಬದ್ಧರಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೂಡ ಒಂದು ರೀತಿಯಲ್ಲಿ ಚೆಕ್ಮೇಟ್ ರೀತಿಯಲ್ಲಿ ಹೈಕಮಾಂಡ್ ತನ್ನ ಪ್ರತಿನಿಧಿಗಳನ್ನು ಆ ಲೀಸ್ಟ್ಗೆ ಸೇರಿಸುವಂಥದ್ದು ಕೂಡ ಇರುತ್ತೆ.
ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲರೂ ಕೂಡ ಅವರವರದ್ದೇ ಆ ರೀತಿಯಲ್ಲಿ ಕೆಮಿಸ್ಟ್ರಿಗಳನ್ನು ವರ್ಕೌಟ್ ಮಾಡಲಿಕ್ಕೆ ನೋಡಿದ್ದಾರೆ ಮತ್ತು ಅವರು ಕೂಡ ಒಂದು ಹಂತದಲ್ಲಿ ಇದು ಬೇಕು ಇದು ಬೇಡ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಈಗ ಆಲ್ರೆಡಿ ಪ್ರಿಲಿಮಿನರಿಯಾಗಿ ಎಲ್ಲ ರೀತಿಯ ಮಾಹಿತಿಗಳು ಈ ಹಿಂದೆಯೂ ಚರ್ಚೆ ಆಗಿತ್ತು. ಅದಕ್ಕೆ ನಿನ್ನೆ ರಾತ್ರಿಯೂ ಕೂಡ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿರ್ಬೋದು, ಸಿದ್ದರಾಮಯ್ಯ ಅವರಿರ್ಬೋದು, ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಪಟ್ಟಿಯನ್ನು ಇವರ ಮುಂದೆ ಇಡುವ ಮೂಲಕ ಸಂಘಟನಾ ಕಾರ್ಯದರ್ಶಿ ಮತ್ತು ಇನ್ಚಾರ್ಜ್ ಅವರ ಮುಂದೆ ಅವರ ಅಭಿಪ್ರಾಯವನ್ನು ಈಗ ಆಲ್ರೆಡಿ ಹೇಳಿ ಆಗಿದೆ, ಪಟ್ಟಿ ಕೊಟ್ಟು ಆಗಿದೆ. ಸೊ ಈಗ ಉಳಿದಿರುವಂಥದ್ದು ಆ ಪಟ್ಟಿಯನ್ನು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಎಲ್ಲಿ ತರಬಹುದು ತಮಗೆ ಅವಶ್ಯಕತೆ ಇರುವಂಥ ಕಡೆ, ಮತ್ತು ನಾವು ಯಾವ ರೀತಿ ಫಾರ್ಮುಲಾ ರೂಪಿಸಬೇಕು ಅನ್ನುವಂಥದ್ದು ಈಗ ಹೈಕಮಾಂಡ್ ಮುಂದೆ ಇರುವಂಥದ್ದು. ಸೊ ಅದು ಈಗ ನಡೆಯುವಂತಹ ಮೀಟಿಂಗಲ್ಲಿ 11 ಗಂಟೆ ಅಂದರು, ಅದರ ಸಮಯವೂ ಕೂಡ ಇನ್ನೂ ಮುಂದೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದು 11:30 12 ಈ ರೀತಿ ಆಗಬಹುದು. ಆ ಸಭೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಚರ್ಚೆಗೆ ಬರ್ತವೆ. ನಂತರ ಅದಕ್ಕೆ ಒಂದು ರೂಪ ಕೊಟ್ಟು ಆಮೇಲೆ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇರುತ್ತೆ. ರಕ್ಷತ್. ಮಂಜುನಾಥ್, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೂ ಮತ್ತು ಕರ್ನಾಟಕ ಕಾಂಗ್ರೆಸ್ಸಿಗೂ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಬಹು ಆಯ್ಕೆಯ ಸಮಸ್ಯೆ. ಇದಕ್ಕೆ ಯಾವ ರೀತಿ ಮದ್ದು ಕಂಡು ಹಿಡಿತಾರೆ ಅಂತ. ಯಾಕಂತಂದ್ರೆ ಬಹಳ ಜನ ಶಾಸಕರಿದ್ದಾರೆ, ಎಲ್ಲರೂ ಮಂತ್ರಿ ಆಗೋದಕ್ಕೆ ಯೋಗ್ಯರೇ ಇದ್ದಾರೆ. ಪ್ರಾಬ್ಲಮ್ ಆಫ್ ಪ್ಲೆಂಟಿ ಇದೆ ಅಂತ. ಅದರಲ್ಲಿ ಜೊತೆಗೆ ಹಿರಿಯ ಶಾಸಕರ ಒತ್ತಡ ಈ ಸಾರಿ ಜಾಸ್ತಿ ಇದೆ. ಕೆಲವು ಹಿರಿಯ ಶಾಸಕರು ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ಕೊಂಡು ಈಗ ಆಲ್ರೆಡಿ ಬಂದಿರುವಂಥದ್ದು. ಮತ್ತೆ ಮುಂದಿನ ಚುನಾವಣೆಗೆ ಕ್ಷೇತ್ರ ಬದಲಾಗ್ಬೋದು, ಯಾಕಂದ್ರೆ ಅದು ಕೂಡ ಬರುತ್ತೆ, ಅಥವಾ ಕ್ಷೇತ್ರ ಸಿಗದೆಯೇ ಇರಬಹುದು, ಅಥವಾ ಟಿಕೆಟ್ ಸಿಗದೆಯೇ ಇರಬಹುದು. ಇವೆಲ್ಲ ಕಾರಣಗಳು ಕೂಡ ಇರುವ ಕಾರಣಕ್ಕೋಸ್ಕರ ಈ ಬಾರಿ ಕೆಲವು ಹಿರಿಯ ಶಾಸಕರ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕಳೆದ ಬಾರಿ ನೀವು ಹೇಳಿದಂತೆ ನಾವು ಕೇಳಿದ್ದೇವೆ, ನೀವು ನೆಕ್ಸ್ಟ್ ಟೈಮ್ ನಮಗೆ ಅಕಾಮಿಡೇಟ್ ಮಾಡಿಕೊಡ್ತೀರಿ ಅಂತ ಹೇಳಿದಿರಿ. ಸೊ ಅದನ್ನು ಈಗ ಸಮಯವೂ ಕೂಡ ಬಂದಿದೆ. ಹಾಗಾಗಿ ಅದನ್ನು ಪರಿಶೀಲಿಸಿ ಅನ್ನುವಂಥದ್ದು ಬಹಳಷ್ಟು ಹಿರಿಯ ಶಾಸಕರ ಒತ್ತಾಯ ಆಗಿದೆ. ಅವರಿಗೆ ಅಕಾಮಿಡೇಟ್ ಮಾಡಬೇಕು. ಯಾಕಂದ್ರೆ ಅವರು ಪಾರ್ಟಿ ವೈಸ್ ಕೂಡ ಪಾರ್ಟಿಯ ಪರವಾಗಿ ಸಾಕಷ್ಟು ಜನ ಹೈಕಮಾಂಡ್ ಪರವಾಗಿ ಅಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ, ಅವರಿಗೆ ಅಕಾಮಿಡೇಟ್ ಮಾಡಬೇಕು. ಅದರ ಜೊತೆಗೆ ಹೊಸ ಪೀಳಿಗೆ ಅಂತ ಏನು ಬಂದಿದೆ, ಶಾಸಕರಾಗಿದ್ದಾರೆ, ಅವರನ್ನು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ 60-40 ರೇಂಜಲ್ಲಿ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಿರಿಯರಿಗೆ ಒಂದು ಸ್ವಲ್ಪ ಹೆಚ್ಚು ಮಣೆ ಹಾಕ್ತಾರೆ ಅನ್ನುವಂಥದ್ದು ಕಳೆದ ರಾತ್ರಿಯಿಂದ ಕೇಳಿ ಬರ್ತಾ ಇರುವಂಥ ಮಾತು. ಅದರ ಜೊತೆಗೆ ಒಂದು 40% ಯಂಗ್ಸ್ಟರ್ಸು ಮತ್ತೆ 3ನೇ ಬಾರಿ 4ನೇ ಬಾರಿ ಅವರಿಗೆ ಚಾನ್ಸ್ ಕೊಡ್ತಾರೆ. ಮತ್ತೆ ಈ ತನಕ ಕಳೆದ ಬಾರಿಯ ಒಂದು ಸಂಪುಟದಲ್ಲಿ ಕೆಲವು ಜಿಲ್ಲೆಗಳ ಪ್ರಾತಿನಿಧ್ಯ ಇರಲಿಲ್ಲ, ಅವರಿಗೆ ಕೂಡ ಈ ಸಾರಿ ಪ್ರಾತಿನಿಧ್ಯ ಕೊಡ್ತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥ ಸುದ್ದಿ. ರಕ್ಷತ್. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.